ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 12. ಆದರೆ ಗಾನವಿಯನ್ನು ನೋಡುತ್ತಿದ್ದರೆ ಹಾಗೆ ಕಾಣಿಸುತ್ತಿಲ್ಲ. ತುಂಬ ಮುಗ್ಧಳಂತೆ, ಭಯಪಡುವವಳಂತೆ ಕಾಣುತ್ತಿದ್ದಾಳೆ. ಇಲ್ಲದಿದ್ದರೆ ನಾನು ಎಷ್ಟೇ ಅಂದರೂ ಕೂಡ ಒಂದೇ ಒಂದು ಮಾತು ನನಗೆ ತಿರುಗಿ ಹೇಳದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡಿರುತ್ತಾಳೆ. ಏಕೆ? ಎಷ್ಟೇ ನೋವಾದರೂ ತಾನೇ ಸಹಿಸಿಕೊಳ್ಳುತ್ತಾಳೆ. ಇಲ್ಲಿಯವರೆಗೂ ಒಂದೇ ಒಂದು ಮಾತು ನಮ್ಮ ಗ್ರಾನಿಗೆ ಏಕೆ ಹೇಳಲಿಲ್ಲ ಎಂದು ಯೋಚಿಸುತ್ತಾ, ಗಾ ಗಾನವಿ, ನೀನು ನನಗೇಕೆ ಒಂದು ಒಗಟಿನ ಹಾಗೆ ಕಾಣಿಸುತ್ತಿದ್ದೀಯಾ ಎಂದು ಅಸಹನೆಯಿಂದ ಅಂದುಕೊಳ್ಳುತ್ತಾನೆ. ಮೊದಲು ನಮ್ಮ ಗ್ರಾನಿ ನಿನಗೆ ಮದುವೆ ಮಾಡಿದಾಗ ನಿನ್ನನ್ನು ಹೇಗಾದರೂ ಟಾರ್ಚರ್ ಕೊಟ್ಟು ಇಲ್ಲಿಂದ ಕಳುಹಿಸಿ ಬಿಡೋಣ ಅಂದುಕೊಂಡಿದ್ದೆ. ಆದರೆ ಗ್ರಾನಿ ನಿನ್ನ ಬಗ್ಗೆ ಹೇಳಿದ್ದನ್ನು ಕೇಳಿ, ನಿನ್ನ ಮುಗ್ಧ ಮುಖ ನೋಡಿ ಗ್ರಾನಿ ಹೇಳಿದ್ದು ನಿಜವೇ ಇರಬಹುದು ಎಂದು ಆ ದಿನ ನಿನ್ನನ್ನು ಹತ್ತಿರ ಸೇರಿಸಿಕೊಳ್ಳೋಣ ಅಂದುಕೊಂಡೆ. ಆದರೆ ಆಗಲೇ ಬಂದ ಫೋನ್ನಲ್ಲಿ ನಿಮ್ಮ ಚಿಕ್ಕಮ್ಮ ನಿನ್ನ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳಿ ನಾನು ಕೋಪದಿಂದ ಕುದಿದೆ. ಆದರೆ ನಿನ್ನನ್ನು ನೋಡುತ್ತಿದ್ದರೆ ನಿಮ್ಮ ಚಿಕ್ಕಮ್ಮ ಹೇಳಿದ ಹಾಗೆ ಇರುವ ಹುಡುಗಿಯ ತರಹ ಕಾಣಿಸುತ್ತಿಲ್ಲ. ಒಂದು ಕಡೆ ಚಾರಿ ಅವರ ಮಾತುಗಳನ್ನು ಅಲ್ಲಗಳೆಯಲಾರೆ. ಇನ್ನೊಂದು ಕಡೆ ನಿನ್ನ ಮುಗ್ಧ ಮುಖ ನೋಡುತ್ತಾ ನಿನಗೇನೂ ಮಾಡಲಾಗುತ್ತಿಲ್ಲ. ನೀನು ನಿಜವಾಗಲೂ ಮುಗ್ಧಳ ಅಥವಾ ಬೇಕಂತಲೇ ನನ್ನ ಹತ್ತಿರ ನಟಿಸುತ್ತಿದ್ದೀಯಾ? ಯಾವುದೂ ಅರ್ಥವಾಗುತ್ತಿಲ್ಲ ಎಂದು ಅಸಹನೆಯಿಂದ ಅಂದುಕೊಳ್ಳುತ್ತಾ ತನ್ನ ಸ್ನಾನ ಮುಗಿಸಿ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಹೊರಗೆ ಬರುತ್ತಾನೆ ಆದಿ. ವಾಶ್ರೂಮ್ ಬಾಗಿಲು ತೆರೆದ ಶಬ್ದಕ್ಕೆ ಅತ್ತ ನೋಡಿದ ಗಾನವಿ ಸೊಂಟದ ಸುತ್ತ ಟವಲ್ ಬಿಟ್ಟರೆ ಬೇರೇನೂ ಇಲ್ಲದ ಆದಿ ರೂಪವನ್ನು ನೋಡಿ ಒಮ್ಮೆಲೆ ಬೆಗೆದುಕೊಳ್ಳುತ್ತಾಳೆ. ಬಿಳಿಯ ಮೈಬಣ್ಣ, ವಿಶಾಲವಾದ ಎದೆ, ಅದರ ಮೇಲೆ ಗಂಡಸುತನದ ಕಪ್ಪು ಕೂದಲು. ಆಗಲೇ ತಲೆ ಸ್ನಾನ ಮಾಡಿದ್ದರಿಂದ ತಲೆಯಿಂದ ಹಣೆಯ ಮೇಲೆ ಬೀಳುತ್ತಿರುವ ನೀರಿನ ಹನಿಗಳು, ಕುತ್ತಿಗೆಯಲ್ಲಿ ಪ್ಲಾಟಿನಂ ಚೈನು, ಜಿಮ್ ಮಾಡಿದ್ದರಿಂದ ಸ್ಟಿಫ್ ಆಗಿರುವ ಬಾಡಿ, ತಿರುಚಿದ ಬಲವಾದ ಸ್ನಾಯುಗಳು, ಕೈಗೆ ಪ್ಲಾಟಿನಂ ಕಡಗ. ನೋಡಲು ಗ್ರೀಕ್ ಗಾಡ್ ತರಹ ಇರುವ ಆದಿಯನ್ನು ನೋಡುತ್ತಾ ಹಾಗೆಯೇ ಉಸಿರು ಬಿಗಿ ಹಿಡಿದು ನಿಲ್ಲುತ್ತಾಳೆ ಗಾನವಿ. ತನ್ನ ಆಲೋಚನೆಯಲ್ಲೇ ಇದ್ದ ಆದಿ ವಾಶ್ರೂಮ್ನಿಂದ ಹೊರಗೆ ಬಂದರೂ ರೂಮಿನಲ್ಲಿದ್ದ ಗಾನವಿಯನ್ನು ಗಮನಿಸುವುದಿಲ್ಲ. ಅಭ್ಯಾಸ ಬಲದಿಂದ ತನ್ನ ಡ್ರೆಸ್ ತೆಗೆದುಕೊಳ್ಳಲು ವಾರ್ಡ್ರೋಬ್ ಹತ್ತಿರ ಬರುತ್ತಿದ್ದ ಆದಿ ಅಲ್ಲಿರುವ ಗಾನವಿಯನ್ನು ನೋಡಿ ಮತ್ತೆ ಎಚ್ಚರಗೊಂಡು ಅವಳಿಗೆ ಡ್ರೆಸ್ ತೆಗೆಯಲು ಹೇಳಿದ ವಿಷಯ ನೆನಪಾಗಿ, ನನ್ನ ಡ್ರೆಸ್ ತೆಗೆಯಲು ಹೇಳಿದ್ದೆನಲ್ಲ, ಇನ್ನೂ ತೆಗೆದಿಲ್ವಾ ಎಂದು ಗದರುತ್ತಾ ಕೇಳುತ್ತಾನೆ. ಆದಿಯನ್ನು ನೋಡಿ ಬಿಗಿದುಕೊಂಡಿದ್ದ ಗಾನವಿ ಅವನು ಒಮ್ಮೆಲೆ ಏಯ್ ಎಂದು ಕರೆದ ಕೂಡಲೇ ಮತ್ತೆ ನಾರ್ಮಲ್ ಆಗುತ್ತಾಳೆ. ಏನು, ಡ್ರೆಸ್ ತೆಗೆಯಲು ಹೇಳಿದರೆ ತೆಗೆದಿಲ್ಲ ಎಂದು ನಾನು ಕೇಳುತ್ತಿದ್ದರೆ ಉತ್ತರ ಕೊಡದೆ ಕಣ್ಣುಗಳನ್ನು ದೊಡ್ಡದು ಮಾಡಿ ನನ್ನ ಕಡೆ ಹಾಗೆ ಗೊಂಬೆಯ ತರಹ ನೋಡುತ್ತಿದ್ದೀಯಾ ಏಕೆ ಎಂದು ಕೇಳುತ್ತಾನೆ ಆದಿ. ಅದು ಎಂದು ನಲುಗುತ್ತಾ ಇದ್ದರೆ, ಏನು ವಿಷಯ ಸರಿಯಾಗಿ ಹೇಳು ಎಂದು ಆದಿ ಜೋರಾಗಿ ಹೇಳಿದ ಕೂಡಲೇ, ಅದು ಅಂದರೆ ನಿಮಗೇನು ಡ್ರೆಸ್ ತೆಗೆಯಬೇಕೆಂದು ನನಗೆ ತಿಳಿಯಲಿಲ್ಲ. ಅದರಲ್ಲಿ ತುಂಬ ಬಗೆಯ ಬಟ್ಟೆಗಳಿವೆ. ನೀವು ಏನು ಹಾಕಿಕೊಳ್ಳುತ್ತೀರೋ ತಿಳಿಯದೆ ತೆಗೆಯಲಾಗಲಿಲ್ಲ ಎಂದು ತಲೆ ತಗ್ಗಿಸಿ ನಿಲ್ಲುತ್ತಾಳೆ. ನಿಜವಾಗಲೂ ತನ್ನ ವಾರ್ಡ್ರೋಬ್ನಲ್ಲಿ ಅನೇಕ ಬಗೆಯ ಬಟ್ಟೆಗಳು ಇರುವುದು ತಿಳಿದ ಆದಿಗೆ ಗಾನವಿಗೆ ಏನು ತೆಗೆಯಬೇಕೆಂದು ತಿಳಿಯದೆ ಆ ಕೆಲಸ ಮಾಡಿಲ್ಲ ಎಂದು ಅರ್ಥವಾಗುತ್ತದೆ. ಆದರೆ ತನ್ನನ್ನು ನೇರವಾಗಿ ನೋಡದೆ ತಲೆ ತಗ್ಗಿಸಿರುವ ಗಾನವಿಯನ್ನು ನೋಡಿ ಇವಳು ಯಾಕೆ ವಿಚಿತ್ರವಾಗಿ ವರ್ತಿಸುತ್ತಿದ್ದಾಳೆ ಎಂದು ಯೋಚಿಸಿದ ಆದಿಗೆ ತನ್ನ ಮೈ ಮೇಲೆ ಸೊಂಟಕ್ಕೆ ಇರುವ ಟವಲ್ ಬಿಟ್ಟರೆ ಬೇರೇನೂ ಇಲ್ಲ ಎಂದು ಅರ್ಥವಾಗುತ್ತದೆ. ಓಹೋ, ಇದಕ್ಕಾ ನನ್ನನ್ನು ನೋಡಿ ಹೀಗೆ ಬಿಗಿದುಕೊಂಡಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಗಾನವಿಯನ್ನು ಇನ್ನೂ ಕಾಡಿಸಬೇಕೆಂಬ ಉದ್ದೇಶದಿಂದ, ಏಯ್, ಏನು ಹಾಗೆ ನೋಡ್ತೀಯಾ? ನನ್ನ ಕೆಲಸಗಳನ್ನೆಲ್ಲ ನೀನೇ ಮಾಡಬೇಕೆಂದು ಹೇಳಿದ್ದೇನೆ ಅಲ್ವಾ ಎಂದು ಆದಿ ಹೇಳಿದ ಕೂಡಲೇ ತಗ್ಗಿಸಿದ ತಲೆ ಎತ್ತದೆಯೇ ಹೌದು ಎಂದು ತಲೆ ಆಡಿಸುತ್ತಾಳೆ. ಹೋಗಿ ಟವಲ್ ತೆಗೆದುಕೊಂಡು ಬಂದು ನನ್ನ ತಲೆ ಒರೆಸು ಎನ್ನುತ್ತಾನೆ ಆದಿ. ನನ್ನ ತಲೆ ಒರೆಸು ಎಂದ ಆದಿ ಮಾತಿಗೆ ಇನ್ನೂ ಗಾಬರಿಯಾಗುತ್ತಾಳೆ ಗಾನವಿ.
ಆ ಮಾತಿಗೆ ಏನು ಮಾಡಬೇಕೆಂದು ಗಾನವಿಗೆ ತಿಳಿಯುವುದಿಲ್ಲ. ಆದಿ ಹೇಳಿದರೂ ಕೂಡ ಎಲ್ಲಿಗೂ ಕದಲದೆ ಅಲ್ಲೇ ತಲೆ ತಗ್ಗಿಸಿಕೊಂಡು ನಿಂತಿರುವ ಗಾನವಿಯನ್ನು ನೋಡಿ, ಏನು ಕಿವಿ ಕೆಲಸ ಮಾಡುತ್ತಿಲ್ವಾ? ನಾನೇನು ಹೇಳಿದೆ ಅಂತ ಅರ್ಥವಾಗುತ್ತಿಲ್ವಾ ಎಂದು ಕೇಳಿದಾಗ, ಅರ್ಥವಾಯಿತು, ಆದರೆ ನಾನು ಹೇಗೆ ನಿಮ್ಮ ತಲೆ ಹೊರಿಸಬಲ್ಲೆ ಎನ್ನುವ ಹಾಗೆ ನೋಡುತ್ತಾಳೆ ಆದಿ ಕಡೆ. ಆದರೆ ಆದಿ ನೋಡಿದ ನೋಟಕ್ಕೆ ಮತ್ತೊಮ್ಮೆ ತಲೆ ತಗ್ಗಿಸಿಕೊಳ್ಳುತ್ತಾಳೆ. ನಾನೇ ಹೇಳುತ್ತಿದ್ದೀನಿ ಅಲ್ವಾ, ಹೋಗಿ ಟವಲ್ ತೆಗೆದುಕೊಂಡು ಬಾ ಎಂದು ಆರಾಮವಾಗಿ ಬೆಡ್ ಮೇಲೆ ಕೂರುತ್ತಾನೆ. ಗಾನವಿ ಏನು ಮಾಡುತ್ತಾಳೆ ನೋಡೋಣ ಎಂಬ ಉದ್ದೇಶದಿಂದ ತಕ್ಷಣ ಒಂದು ಟವಲ್ ತಂದು ಬೆಡ್ ಮೇಲೆ ಕೂತಿದ್ದ ಆದಿಗೆ ಎದುರಾಗಿ ಬಂದು ನಿಲ್ಲುತ್ತಾಳೆ. ಕೈಯಲ್ಲಿ ಟವಲ್ ಹಿಡಿದು ಹಿಂಡುತ್ತಾ ಭಯದಿಂದ ನೋಡುತ್ತಿರುವ ಗಾನವಿಯನ್ನು ನೋಡಿ, ಏನು ನಾನೇನು ಹೇಳಿದೆ ಅಂತ ನಿನಗೆ ಇನ್ನೂ ಅರ್ಥವಾಗಲಿಲ್ವಾ? ನನ್ನ ಹತ್ತಿರ ಬಂದು ನನ್ನ ತಲೆ ಒರೆಸಲು ಹೇಳಿದೆ ಅಷ್ಟೇ ಹೊರತು ಟವಲನ್ನು ನಿನ್ನ ಕೈಗಳಿಂದ ಹಿಂಡುತ್ತಾ ನನ್ನ ಕಡೆ ನೋಡಲು ಹೇಳಲಿಲ್ಲ ಎಂದು ಹೇಳಿದಾಗ, ಇನ್ನೂ ಹಾಗೆಯೇ ಇದ್ದರೆ ಏನು ಅನ್ನುತ್ತಾರೋ ಎಂಬ ಉದ್ದೇಶದಿಂದ ಭಯದಿಂದಲೇ ಟವಲನ್ನು ಆದಿ ತಲೆ ಮೇಲೆ ಹಾಕಿ ಮೆಲ್ಲಗೆ ಒರೆಸುತ್ತಾ ಇರುತ್ತಾಳೆ. ಮೊದಲ ಬಾರಿಗೆ ತನ್ನ ಗಂಡನ ಕೆಲಸಗಳನ್ನು ಸ್ವತಃ ಮಾಡುತ್ತಿರುವ ಗಾನವಿಯ ಮನಸ್ಸು ಖುಷಿಯಾಗಿರುತ್ತದೆ. ಪರವಾಗಿಲ್ಲ ಬಿಡಿ, ಕನಿಷ್ಠ ಕೆಲಸದವಳಾಗಿ ಆದರೂ ಈಗಾದರೂ ನನ್ನನ್ನು ನಿಮಗೆ ಹತ್ತಿರವಾಗಿ ಇರಲು ಬಿಟ್ಟರಲ್ಲ ಎಂದು ಅಂದುಕೊಳ್ಳುತ್ತಿರುತ್ತಾಳೆ ಗಾನವಿ ಏನು ಮಾಡುತ್ತಾಳೆ ನೋಡೋಣ ಎಂದು ತನ್ನ ತಲೆ ಒರೆಸಲು ಗಾನವಿಗೆ ಹೇಳೇನೋ ಹೇಳಿದ. ಆದರೆ ಅದು ಆದಿಗೆ ಒಂದು ಪರೀಕ್ಷೆಯಾಗಿ ಬದಲಾಗುತ್ತದೆ. ಏಕೆಂದರೆ ಗಾನವಿ ತಲೆ ಒರೆಸುವಷ್ಟು ಹೊತ್ತು ಆದಿ ಮುಖ ಗಾನವಿಯ ಎದೆಗೆ ತುಂಬ ಹತ್ತಿರವಾಗಿ ಇರುತ್ತದೆ. ಗಾನವಿಗೂ ಕೂಡ ಆದಿ ಮುಖ ತನ್ನ ಎದೆಗೆ ಹತ್ತಿರವಾಗಿ ಇರುವುದರಿಂದ ಅವನು ಬಿಡುವ ಬಿಸಿ ಉಸಿರು ಗಾನವಿಗೆ ತಿಳಿಯುತ್ತಿದ್ದರೆ ಅತಿ ಕಷ್ಟದಿಂದ ತಲೆ ಒರೆಸುತ್ತಾ ಇರುತ್ತಾಳೆ. ಗಾನವಿ ಏಕೆ ತನ್ನ ತಲೆ ಒರೆಸಲು ಒಪ್ಪಲಿಲ್ಲವೋ ಆಗ ಅರ್ಥವಾಗುತ್ತದೆ ಆದಿಗೆ. ಓ ದೇವರೇ, ಇದಕ್ಕ ಗಾನವಿ ನನ್ನ ತಲೆ ಒರೆಸಲು ಒಲ್ಲೆ ಎಂದಿದ್ದು ಎಂದು ಅಂದುಕೊಳ್ಳುತ್ತಾ, ಆಗಲೇ ಅವಳ ಹತ್ತಿರ ತನ್ನ ತಲೆ ಒರೆಸುವಂತೆ ಕಮಾಂಡಿಂಗ್ ಆಗಿ ಹೇಳಿದ್ದರಿಂದ ಈಗ ಆ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ ಆದಿಗೆ. ಗಾನವಿ ತಲೆ ಒರೆಸುತ್ತಿರುವಷ್ಟು ಹೊತ್ತು ಎಷ್ಟು ಬೇಡವೆಂದರೂ ತನ್ನ ನೋಟ ಗಾನವಿಯ ಎದೆಯ ಮೇಲೆ ಹೋಗುತ್ತಿದ್ದರೆ ಅವಳ ಯೌವನ, ಅವುಗಳ ಮೇಲೆ ಅವಳು ಹುಟ್ಟ ಹಸಿರು ಬಣ್ಣದ ಸೀರೆ, ಅವಳ ಎದೆಯ ಮೇಲೆ ಹಳದಿ ಬಣ್ಣದಲ್ಲಿ ಸುಂದರವಾಗಿ ನೇತಾಡುತ್ತಿರುವ ಆದಿ ಕಟ್ಟಿದ ಮಾಂಗಲ್ಯ ಇನ್ನೂ ಸುಂದರವಾಗಿ ಕಾಣುತ್ತಿದ್ದರೆ, ಅದನ್ನು ನೋಡುತ್ತಿದ್ದರೆ ಮತ್ತೆ ತನ್ನ ಗ್ರಾನಿ ಆ ಮದುವೆ ನಡೆಯಲು ಎಷ್ಟು ಗಲಾಟೆ ಮಾಡಿದಳು ಎಂಬುದು ನೆನಪಾಗುತ್ತದೆ ಆದಿಗೆ. ತಕ್ಷಣ ಅಸಹನೆಯಿಂದ ತನ್ನ ನೋಟವನ್ನು ಕೆಳಗಡೆಗೆ ಸರಿಸುತ್ತಾನೆ. ಅಲ್ಲಿಂದ ತನ್ನ ನೋಟವನ್ನು ಕೆಳಗೆ ತಿರುಗಿಸಿದ ಆದಿಗೆ ಅಲ್ಲಿ ಪರಿಸ್ಥಿತಿ ಇನ್ನೂ ದಾರುಣವಾಗಿರುತ್ತದೆ. ಗಾನವಿಯ ಸುಂದರವಾದ ಸೊಂಟ ಸೀರೆ ರವಿಕೆ ಸೇರದ ಜಾಗದಲ್ಲಿ ಸಣ್ಣದಾಗಿ ಬಿಳಿಯಾಗಿ ಹಾಲಿನ ಕೆನೆಯಂತೆ ಮೆರೆಯುತ್ತಿದ್ದರೆ ಆದಿ ಪರಿಸ್ಥಿತಿ ದಾರುಣವಾಗಿ ಇರುತ್ತದೆ. ಹಾಗೆ ಆಗಬಾರದೆಂದು ಇತ್ತ ಪಕ್ಕಕ್ಕೆ ಸರಿದ ಆದಿ ನೋಟಕ್ಕೆ ಗಾನವಿಯ ಸುಂದರವಾದ ನಾಭಿ ದುಂಡಗಿನ ಆಕಾರದಲ್ಲಿ ಮುದ್ದಾಗಿ ಕಾಣಿಸುತ್ತದೆ. ಚಂದ್ರ ಬಿಂಬದಂತೆ ದುಂಡಗೆ ಇರುವ ನಾಭಿಯನ್ನು ನೋಡುತ್ತಾ ಜೊಲ್ಲು ಸುರಿಸುತ್ತಾ ಇರುತ್ತಾನೆ ಆದಿ. ಅತ್ತ ಸೊಂಟವನ್ನು ಇತ್ತ ಸುಂದರವಾದ ನಾಭಿಯನ್ನು ನೋಡುತ್ತಾ ಹಂತಕ್ಕೂ ದಾರುಣವಾಗುತ್ತದೆ ಆದಿ ಪರಿಸ್ಥಿತಿ. ಓ ಗಾಡ್, ನಾನೇನೋ ಇವಳನ್ನು ಸ್ವಲ್ಪ ಹೊತ್ತು ಕಾಡಿಸೋಣ ಎಂದು ಅಂದುಕೊಂಡರೆ ಇವಳ ಸೌಂದರ್ಯದಿಂದ ನನ್ನನ್ನು ಕೊಲ್ಲುತ್ತಿದ್ದಾಳೆ. ಇಷ್ಟು ಸುಂದರವಾದ ಹೆಂಡತಿಯನ್ನು ಎದುರಿಗೆ ಇಟ್ಟುಕೊಂಡು ಕೂಡ ಏನು ಮಾಡಲಾಗದ ಪರಿಸ್ಥಿತಿ. ಏನು ಈ ಟಾರ್ಚರ್ ನನಗೆ ಎಂದು ಅಂದುಕೊಳ್ಳುತ್ತಾ ಇರುತ್ತಾನೆ ಆದಿ ತನ್ನ ನೋಟ ಬದಲಿಸಲು ತಲೆಯನ್ನು ಆಚೆ ಈಚೆ ಅಲ್ಲಾಡಿಸುತ್ತಾ ಇದ್ದರೆ ಆ ಕದಲಿಕೆಗಳು ತನ್ನ ಎದೆಗೆ ಹತ್ತಿರವಾಗಿ ಇರುವುದರಿಂದ ಗಾನವಿಯ ಮನದಲ್ಲಿ ಕಚಗುಳಿ ಇಟ್ಟಂತಾಗಿ ಗಾನವಿಯ ಉಸಿರು ಭಾರವಾಗುತ್ತದೆ. ಸುಂದರವಾದ ಆ ಕ್ಷಣವನ್ನು ತನ್ನ ಮನದ ಆಳದಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾಳೆ. ಎಷ್ಟು ಬೇಡವೆಂದರೂ ಆದಿ ನೋಟ ಮತ್ತೆ ಮತ್ತೆ ಅತ್ತ ಕಡೆಗೆ ಹೋಗುತ್ತಿರುವುದರಿಂದ ಇನ್ನೂ ತಡೆಯಲಾಗದೆ ಮೆಲ್ಲಗೆ ತನ್ನ ಬಲಗೈಯನ್ನು ತೆಗೆದುಕೊಂಡು ಬಂದು ಗಾನವಿಯ ಸೊಂಟದ ಮೇಲೆ ಇಳುತ್ತಾನೆ. ಒಮ್ಮೆಲೇ ತನ್ನ ಸೊಂಟದ ಮೇಲೆ ಬಿದ್ದ
ಆದಿ ತಣ್ಣನೆಯ ಕೈ ಸ್ಪರ್ಶಕ್ಕೆ ಗಾನವಿಯ ಮೈ ಜುಮ್ ಎನ್ನುತ್ತದೆ. ಒಮ್ಮೆಲೆ ಒರೆಸುವುದನ್ನು ನಿಲ್ಲಿಸಿ ನಿಂತು ಹೋದ ಗಾನವಿಯನ್ನು ನೋಡುತ್ತಾ, ಈಗ ಚೆನ್ನಾಗಿದೆ. ಇಲ್ಲದಿದ್ದರೆ ನನಗೆ ಇಷ್ಟು ಹತ್ತಿರವಿದ್ದು ನನ್ನ ಮೈಯಲ್ಲೇ ಕಾಮದ ಕಿಚ್ಚು ಹಚ್ಚುತ್ತೀಯಾ? ಈಗ ಏನು ಮಾಡುತ್ತೀಯೋ ನಾನು ನೋಡುತ್ತೇನೆ ಎನ್ನುತ್ತಾ ಆ ಕೈಯಿಂದ ಸೊಂಟವನ್ನು ಇನ್ನೂ ಸವರುತ್ತಾ, ಏನು ತಲೆ ಒರೆಸುತ್ತಿಲ್ಲ, ಮಧ್ಯದಲ್ಲಿ ನಿಲ್ಲಿಸಿದೆ? ಏನಾಯ್ತು ಎಂದು ಜೋರಾಗಿ ಕೇಳಿದ ಕೂಡಲೇ ಏನು ನಡೆಯಿತೋ ಅರ್ಥವಾಗದ ಗಾನವಿ ಏನೂ ಇಲ್ಲ ಎಂದು ಹೇಳುತ್ತಾ ಮತ್ತೆ ತಲೆ ಒರೆಸುತ್ತಾ ಇರುತ್ತಾಳೆ. ಆದರೆ ಗಾನವಿಯ ಶರೀರದಲ್ಲಿ ಇರುವ ನಡುಕ, ಒಮ್ಮೆಲೆ ಬಿಗಿದುಕೊಂಡ ರೀತಿ ಎಲ್ಲವನ್ನು ಗಮನಿಸುತ್ತಲೇ ಇರುತ್ತಾನೆ ಆದಿ. ಏನು ನಡೆಯಿತೋ ಅರ್ಥವಾಗದೆ ಹುಚ್ಚಿಯಂತೆ ಒಮ್ಮೆ ನೋಡಿ ಮತ್ತೆ ತಲೆ ಒರೆಸುತ್ತಿರುವ ಗಾನವಿಯ ಕಡೆ ನೋಡಿ ಸಣ್ಣದಾಗಿ ನಗುತ್ತಾ, ಇಲ್ಲದಿದ್ದರೆ ನನ್ನ ಜೊತೆಯೇ ಆಟವಾಡುತ್ತೀಯಾ? ನಿನಗೆ ಈ ಶಿಕ್ಷೆ ತಪ್ಪದು ಎಂದು ಅಂದುಕೊಳ್ಳುತ್ತಾ ಮೆಲ್ಲಗೆ ತನ್ನ ಕೈಯನ್ನು ಅವಳ ಸೊಂಟದ ಮೇಲೆ ಒತ್ತುತ್ತಾ ಇರುತ್ತಾನೆ. ಮತ್ತೆ ಒಮ್ಮೆಲೆ ಬಿಗಿದುಕೊಳ್ಳುತ್ತಾಳೆ ಗಾನವಿ. ತನ್ನ ಕೈಯನ್ನು ಗಾನವಿಯ ಸೊಂಟದ ಮೇಲಿಂದ ಮತ್ತೆ ತೆಗೆದು, ಏನಾಯ್ತು, ಮತ್ತೆ ನಿಂತು ಹೋದೆ ಎಂದು ಅನ್ನುತ್ತಾನೆ ಆದಿ. ಆದಿಯ ನಾರ್ಮಲ್ ಧ್ವನಿಗೆ ತಾನು ಏನೂ ಮಾಡಿಲ್ಲ ಎಂದು ಅಂದುಕೊಳ್ಳುತ್ತಾಳೆ ಗಾನವಿ. ನನಗೇಕೆ ಹೀಗೆ ಅನ್ನಿಸುತ್ತಿದೆ, ಇವರು ಮಾಮೂಲಾಗಿಯೇ ಮಾತನಾಡುತ್ತಿದ್ದಾರೆ, ಆದರೆ ಇವರ ಕೈ ನನ್ನ ಸೊಂಟದ ಮೇಲೆ ಏನೋ ಮಾಡುತ್ತಿರುವ ಹಾಗೆ ನನಗೇಕೆ ಅನ್ನಿಸುತ್ತಿದೆ ಎಂದು ತನ್ನಲ್ಲಿ ತಾನೇ ಯೋಚಿಸುತ್ತಾ ಮತ್ತೆ ತಲೆ ಒರೆಸುತ್ತಾ ಇರುತ್ತಾಳೆ. ತನ್ನನ್ನು ಇನ್ನೂ ಉರಿಸುತ್ತಿರುವ ಗಾನವಿಯ ಸುಂದರವಾದ ನಾಭಿಯನ್ನು ನೋಡುತ್ತಾ ಈ ಬಾರಿ ಆದಿಯಲ್ಲಿ ಆತುರ ತಡೆಯಲಾಗದೆ ಸೀರೆಯ ಮೇಲಿಂದಲೇ ಸುಂದರವಾಗಿ ಕಾಣುತ್ತಿದ್ದರೆ ಅವಳ ನಾಭಿಯ ಪಕ್ಕದಲ್ಲಿ ಚಿಕ್ಕದಾಗಿ ಹಲ್ಲಿನಿಂದ ಕಚ್ಚುತ್ತಾನೆ. ಆದಿ ಕಚ್ಚಿದ ಕಡಿತಕ್ಕೆ ಒಮ್ಮೆಲೆ ಜುಮ್ ಎಂದ ಗಾನವಿಯ ಶರೀರಕ್ಕೆ ಹಲ್ಲಿನ ಗಾಯದಿಂದ ಸ್ವಲ್ಪ ನೋವು ಕೂಡ ತಿಳಿಯುವುದರಿಂದ ತಕ್ಷಣ ಟವಲ್ ಬಿಟ್ಟು ಆ ಎಂದು ಒಂದು ಕೂಗು ಹಾಕಿ 2 ಹೆಜ್ಜೆ ಹಿಂದಕ್ಕೆ ಸರಿಯುತ್ತಾಳೆ ಆದಿಯಿಂದ. ಮೈ ಜುಮ್ ಎಂದು ಭಯಪಟ್ಟು ತಕ್ಷಣ ಹಿಂದಕ್ಕೆ ಸರಿದ ಗಾನವಿಯನ್ನು ನೋಡಿ ಅವಳಿಗೆ ಕಾಣಿಸದ ಹಾಗೆ ನಗುತ್ತಾ, ಏನಾಯ್ತು, ಯಾಕೆ ಹಾಗೆ ಒಮ್ಮೆಲೆ ಬೆಚ್ಚಿಬಿದ್ದೆ ಎಂದು ಏನೂ ತಿಳಿದವನಂತೆ ಕೇಳುತ್ತಾನೆ ಆದಿ. ಏನು ನಡೆಯಿತೋ ತನಗೆ ತಿಳಿಯದು ಎಂಬಂತೆ ಕೇಳುತ್ತಿರುವ ಆದಿ ಮಾತುಗಳಿಗೆ ಇವರು ನನ್ನನ್ನು ಏನೋ ಮಾಡಿದ ಹಾಗೆ ಅನ್ನಿಸಿತು, ಆದರೆ ಇವರ ಮಾತಿನ ರೀತಿ ನೋಡಿದರೆ ಏನೂ ಮಾಡಿಲ್ಲ ಎನ್ನುವ ಹಾಗೆ ಇದೆ, ಯಾವುದು ಸತ್ಯ ಎಂದು ಅರ್ಥವಾಗದೆ ಹುಚ್ಚು ದೃಷ್ಟಿಯಿಂದ ನೋಡುತ್ತಾಳೆ ಆದಿ ಕಡೆ ಗಾನವಿ. ಏನಾಯ್ತು, ಯಾಕೆ ಹಾಗೆ ಕಿರುಚಿದೆ ಎಂದು ಮತ್ತೆ ಕೇಳುತ್ತಾನೆ ಆದಿ. ಆದಿ ಸೀರಿಯಸ್ ಆಗಿ ಕೇಳುತ್ತಿರುವುದರಿಂದ ನಿಜವಾಗಲೂ ತನಗೆ ಏನಾಯಿತೋ ಅರ್ಥವಾಗುವುದಿಲ್ಲ ಗಾನವಿಗೆ. ಆದ್ದರಿಂದ ಏನೂ ಇಲ್ಲ, ನನ್ನನ್ನು ಏನೋ ಕಚ್ಚಿದ ಹಾಗೆ ಅನ್ನಿಸಿತು ಎಂದು ಹೇಳುತ್ತಾ ಇದ್ದರೆ, ವಾಟ್, ಏನೋ ಕಚ್ಚಿತಾ, ಎಲ್ಲಿ ಎಂದು ಬೇಕಂತಲೇ ಕೇಳುತ್ತಾನೆ ಆದಿ. ಅದಕ್ಕೆ ಏನು ಹೇಳಬೇಕೋ ಅರ್ಥವಾಗದೆ ದಿಕ್ಕು ತೋಚದೆ ನೋಡುತ್ತಾ ಇರುತ್ತಾಳೆ ಗಾನವಿ. ಏನು, ಎಲ್ಲಿ ಅಂದರೆ ಏನೂ ಹೇಳದೆ ಸೈಲೆಂಟಾಗಿ ನಿಂತಿದ್ದೀಯಾ ಎಂದು ಮತ್ತೊಮ್ಮೆ ಗದರುತ್ತಾನೆ ಆದಿ. ಅದು 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 ಏನೂ ಇಲ್ಲ ಎಂದು ನಲುಗುತ್ತಾ, ಅದೇನೂ ಇಲ್ಲ ಬಿಡಿ, ನಾನು ಏನೋ ತಪ್ಪು ತಿಳಿದುಕೊಂಡೆ ಎಂದು. ಎಲ್ಲಿ ಎಂದು ಕೇಳಿದ ಆದಿ ಪ್ರಶ್ನೆಗೆ ಉತ್ತರ ಏನು ಹೇಳಬೇಕೋ ಅರ್ಥವಾಗದೆ ದಿಕ್ಕುಗಳನ್ನು ನೋಡುತ್ತಾ ಇದ್ದರೆ, ಏನು, ನನ್ನ ಕೆಲಸಗಳನ್ನೆಲ್ಲ ಎಲ್ಲಿ ಮಾಡಬೇಕಾಗುತ್ತದೋ ಎಂದು ಸುಳ್ಳು ಹೇಳಿ ತಪ್ಪಿಸಿಕೊಂಡು ಓಡಿ ಹೋಗೋಣ ಅಂದುಕೊಂಡಿದ್ದೀಯಾ? ಅಂತಹುದೆಲ್ಲ ಇಲ್ಲಿ ನಡೆಯಲ್ಲ. ನಾನು ಹೇಳಿದ ಕೆಲಸಗಳನ್ನೆಲ್ಲ ನೀನು ಖಂಡಿತ ಮಾಡಲೇಬೇಕು ಎಂದು ಕರಾರುವಕ್ಕಾಗಿ ಹೇಳುತ್ತಾನೆ ಆದಿ. ಅದಕ್ಕೆ ಸರಿ ಎಂದು ಗಾನವಿ ತಲೆಯನ್ನೇನೋ ಆಡಿಸುತ್ತಾಳೆ. ಆದರೆ ಆದಿ ಹತ್ತಿರ ಹೋಗಲು ಮಾತ್ರ ಸಂಕೋಚ ಪಡುತ್ತಾ ಮತ್ತೆ ಆದಿ ಹತ್ತಿರ ಹೋಗದೆ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂದು ಯೋಚಿಸಿ, ನಿಮ್ಮ ತಲೆ ಒರೆಸುವುದು ಮುಗಿಯಿತು, ನಾನು ನಿಮಗೆ ಟಿಫನ್ ರೆಡಿ ಮಾಡುತ್ತೇನೆ ಎಂದು ಅಲ್ಲಿಂದ ಹೋಗಲು ಅನುವಾಗುತ್ತಾಳೆ ಗಾನವಿ. ಮೈತುಂಬ ಬೆವರಿನಿಂದ ಕಂಗಾಲಾಗಿ ತನ್ನಿಂದ ದೂರ ಓಡುತ್ತಿರುವ ಗಾನವಿಯನ್ನು ನೋಡಿ ಹೀಗೆಯೇ ಕೆಳಗೆ ಹೋದರೆ ಹಾಲಿನಲ್ಲಿ ಇರುವವರೆಲ್ಲರೂ ಏನೆಂದುಕೊಳ್ಳುತ್ತಾರೋ ಎಂದು ಯೋಚಿಸಿ ಒಂದು ಕೈಯಿಂದ ಅವಳ ಕೈ ಹಿಡಿದು ನಿಲ್ಲಿಸಿ,
ನನಗೆ ಇನ್ನೂ ನೀನು ಡ್ರೆಸ್ ತೆಗೆದುಕೊಟ್ಟಿಲ್ಲ ಎಂದು ಅನ್ನುತ್ತಾನೆ ಆದಿ. ಆದಿ ಕೈಯಲ್ಲಿರುವ ತನ್ನ ಕೈಯನ್ನು ಓರೆಗಣ್ಣಿನಿಂದ ನೋಡುತ್ತಾ, ಅದು ಅದು ಹೇಳಿದೆನಲ್ಲ ರೀ, ಎಲ್ಲ ತರಹದ ಡ್ರೆಸ್ಗಳಲ್ಲಿ ನೀವು ನೀವು ಯಾವುದು ಹಾಕಿಕೊಳ್ಳುತ್ತೀರೋ ನನಗೆ ಅರ್ಥವಾಗಲಿಲ್ಲ ಎಂದು ಹೇಳಿದಾಗ, ಅದಕ್ಕಾಗಿ ನನ್ನ ಕೆಲಸ ಮಾಡದೆ ತಪ್ಪಿಸಿಕೊಳ್ಳೋಣ ಎಂದು ಅಂದುಕೊಳ್ಳುತ್ತಿದ್ದೀಯಾ? ಅಂತಹುದೆಲ್ಲ ನನ್ನ ಹತ್ತಿರ ನಡೆಯಲ್ಲ. ನೀನು ಯಾವ್ಯಾವಾಗ ಯಾವ ಡ್ರೆಸ್ ತೆಗೆಯಬೇಕೋ ನಾನು ಹೇಳುತ್ತೇನೆ, ಬಾ ಇಲ್ಲಿ ಎಂದು ಅವಳನ್ನು ವಾರ್ಡ್ರೋಬ್ ಹತ್ತಿರ ಕರೆದುಕೊಂಡು ಹೋಗಿ ಒಂದು ಕಡೆ ಇರುವ ಫಾರ್ಮಲ್ ವೇರ್ಸ್ ಎಲ್ಲ ತೋರಿಸಿ, ಇವು ನಾನು ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಹಾಕಿಕೊಳ್ಳುತ್ತೇನೆ, ಇವು ಮನೆಯಲ್ಲಿ ಇರುವಾಗ, ಇಲ್ಲವಾದರೆ ಹೊರಗಡೆ ನಾರ್ಮಲ್ ಆಗಿ ಹೋಗುವಾಗ ಹಾಕಿಕೊಳ್ಳುತ್ತೇನೆ ಎಂದು ಕ್ಯಾಸುವಲ್ ವೇರ್ಸ್ ಆಗಿ ಇರುವ ಜೀನ್ಸ್ ಟೀ ಶರ್ಟ್ಗಳನ್ನು ತೋರಿಸುತ್ತಾನೆ. ಇವು ನೈಟ್ ಟ್ರ್ಯಾಕ್ಗಳು, ರಾತ್ರಿ ಮಲಗುವ ಮುಂಚೆ ಹಾಕಿಕೊಳ್ಳುತ್ತೇನೆ ಎಂದು ಅವನ್ನು ಕೂಡ ಹತ್ತಿರ ಇದ್ದು ತೋರಿಸುತ್ತಾನೆ ಆದಿ. ಎಲ್ಲವನ್ನು ಚೆನ್ನಾಗಿ ನೆನಪಿಟ್ಟುಕೋ, ನಾನು ಮತ್ತೆ ಮತ್ತೆ ಹೇಳುವುದಿಲ್ಲ. ಈಗ ನಾನೇನು ಹೇಳಿದೆನೋ ನಿನಗೆ ಅರ್ಥವಾಯಿತು ಅಲ್ವಾ? ಈಗ ನಾನು ಆಫೀಸ್ಗೆ ಹೋಗಲು ರೆಡಿಯಾಗಬೇಕು. ನನಗೊಂದು ಡ್ರೆಸ್ ತೆಗೆದು ಇಡು ಎಂದು ಆದಿ ಹೇಳಿದ. ಅಲ್ಲಿಯವರೆಗೂ ಪಟ್ಟ ಟೆನ್ಷನ್ ಎಲ್ಲ ಮರೆತು ಆದಿ ಹೇಳಿದ್ದನ್ನೆಲ್ಲ ಒಬ್ಬ ಒಳ್ಳೆ ಸ್ಟೂಡೆಂಟ್ ತರಹ ಕಲಿತುಕೊಂಡು ಅವನಿಗೆ ಆಫೀಸ್ಗೆ ಹೋಗಲು ಒಂದು ಡ್ರೆಸ್ ತೆಗೆದು ಇಡುತ್ತಾಳೆ. ಅದನ್ನು ನೋಡಿ ಮತ್ತೆ ಒಮ್ಮೆ ಗಾನವಿಯನ್ನು ನೋಡಿ, ಒಂದೇ ಸಲಕ್ಕೆ ಚೆನ್ನಾಗಿ ಕಲಿತುಕೊಂಡಿದ್ದೀಯಾ ಎಂದು ಹೇಳುತ್ತಾ, ಹೀಗೆಯೇ ನನಗೇನು ಬೇಕೋ ತಿಳಿದುಕೊಂಡು ಎಲ್ಲ ಹತ್ತಿರ ಇದ್ದು ನೀನೇ ಮಾಡಬೇಕು. ನಾನು ಮತ್ತೆ ಮತ್ತೆ ಇಂತಹುದನ್ನು ರಿಪೀಟ್ ಮಾಡಲ್ಲ ಎಂದು ವಾರ್ನಿಂಗ್ ಟೋನ್ನಲ್ಲಿ ಹೇಳಿ, ಗಾನವಿ ಪಡುತ್ತಿದ್ದ ಟೆನ್ಷನ್ ಜಾಗದಲ್ಲಿ ಭಯವನ್ನು ಕ್ರಿಯೇಟ್ ಮಾಡಿ, ಗಾನವಿ ಪಟ್ಟ ಟೆನ್ಷನ್ ಎಲ್ಲ ಮರೆತು ಹೋಗಿದೆ, ಈಗ ನಾರ್ಮಲ್ ಆಗಿದ್ದಾಳೆ ಎಂದು ತಿಳಿದು, ಸರಿ ಹೋಗಿ ನನಗೋಸ್ಕರ ಟಿಫನ್ ರೆಡಿ ಮಾಡು, ನಾನು ಒಂದು 10 ನಿಮಿಷದಲ್ಲಿ ಕೆಳಗೆ ಬರುತ್ತೇನೆ ಎಂದು ಹೇಳಿ ಆದಿ ತನ್ನ ಕೈ ಬಿಟ್ಟ ಕೂಡಲೇ ಗಬಗಬ ಅಂತ ಮೆಟ್ಟಿಲು ಇಳಿದು ಕೆಳಗೆ ಓಡುತ್ತಾಳೆ. ಒಂದೇ ಓಟದಲ್ಲಿ ಹೋದ ಗಾನವಿಯನ್ನು ಹಿಂದಿನಿಂದ ನೋಡಿ ನಗುತ್ತಾ, ನಿನ್ನನ್ನು ಬದಲಾಯಿಸುವುದು ದೊಡ್ಡ ವಿಷಯವಲ್ಲ ಗಾನವಿ, ಆದರೆ ನನಗೆ ಅರ್ಥವಾಗದ ಪ್ರಶ್ನೆ ಒಂದೇ. ಇಷ್ಟು ಭಯಪಡುವವಳು ಹೇಡಿಯಾದ ನೀನು ನಿಜವಾಗಲೂ ಹಣದ ಹುಚ್ಚು ಹಿಡಿದವಳ? ಈ ಆಸ್ತಿಗಾಗಿಯೇ ನನ್ನನ್ನು ಮದುವೆ ಮಾಡಿಕೊಂಡಿದ್ದೀಯಾ? ಈ ಪ್ರಶ್ನೆಗಳಿಗೆ ನನಗೆ ಉತ್ತರ ಪೂರ್ತಿಯಾಗಿ ಸಿಗುವವರೆಗೂ ನಿನಗೆ ಈ ಕಷ್ಟಗಳು ತಪ್ಪಲ್ಲ ಎಂದು ಅಂದುಕೊಳ್ಳುತ್ತಾ ಗಾನವಿ ತೆಗೆದುಕೊಟ್ಟ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತಾನೆ ಆದಿ. ನಂತರ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಹೋಗಿ ಹೇರ್ ಜೆಲ್ ಅಪ್ಲೈ ಮಾಡಿ ಬಾಚಣಿಗೆಯಿಂದ ತಲೆ ಬಾಚಿಕೊಂಡು ತಾನು ಬಳಸುವ ಡಿಯೋ ಸ್ಪ್ರೇ ಹಾಕಿಕೊಂಡು ಕೆಳಗೆ ಇಳಿಯುತ್ತಾನೆ ಟಿಫನ್ ಮಾಡಲು. ಗಾನವಿ ಆದಿಗೆ ಬಟ್ಟೆ ಏನೋ ತೆಗೆದುಕೊಟ್ಟಳು, ಆದರೆ ಅವುಗಳನ್ನು ಆದಿ ಹಾಕಿಕೊಂಡಿದ್ದಾನ ಇಲ್ಲವಾ ಎಂಬ ಡೌಟ್ನಿಂದ ಮೆಟ್ಟಿಲು ಇಳಿಯುತ್ತಿರುವ ಆದಿಯನ್ನು ಓರೆಗಣ್ಣಿನಿಂದ ಗಮನಿಸುತ್ತಾಳೆ. ಆದಿ ಗಾನವಿ ತೆಗೆದ ಡ್ರೆಸ್ ಹಾಕಿಕೊಂಡು ಬರುವುದನ್ನು ನೋಡಿ ಕೊಂಚ ಸಮಾಧಾನ ಪಡುತ್ತಾಳೆ ಗಾನವಿ. ಆದಿ ಕೆಳಗೆ ಬಂದು ಡೈನಿಂಗ್ ಟೇಬಲ್ ಹತ್ತಿರ ಟಿಫನ್ಗಾಗಿ ಕೂರುವಷ್ಟರಲ್ಲಿ ಆಗಲೇ ಬಾಗಿಲಿನಿಂದ ಎಂಟರ್ ಆಗುತ್ತಾನೆ ದೀಪಕ್. ಅಷ್ಟು ಬೆಳಿಗ್ಗೆಯೇ ದೀಪಕ್ ಇಲ್ಲಿಗೇಕೆ ಎಂದು ನೋಡಿದ ಆದಿ ಅವನ ನೋಟಕ್ಕೆ, ಏನೋ ಆ ನೋಟ ನನ್ನನ್ನು ಸುಟ್ಟು ಬೂದಿ ಮಾಡುವ ಹಾಗಿದೆ ಅನ್ನುತ್ತಾನೆ. ಓವರ್ ಮಾಡಬೇಡ, ಇಷ್ಟು ಬೆಳಿಗ್ಗೆಯೇ ಇಲ್ಲಿಗೇಕೆ ಉದುರಿ ಬಿದ್ದೆ ಎಂದು ನೋಡಿದೆ ಅಂದಾಗ, ನಾನೇನು ಉದುರಿ ಬೀಳಲಿಲ್ಲ, ನಿಮ್ಮ ತಂಗಿ ಫೋನ್ ಮಾಡಿ ನನ್ನನ್ನು ಕರೆಸಿಕೊಂಡಳು ಎಂದು ಹೇಳಿದಾಗ, ಏಕೆ ಅನ್ನೋ ಎಕ್ಸ್ಪ್ರೆಷನ್ ಆದಿ ಮುಖದಲ್ಲಿ. ಅವಳಿಗೆ ಕಾಲೇಜಿಗೆ ಹೋಗುವ ದಾರಿಯಲ್ಲಿ ಏನೋ ಬೇಕಂತೆ, ಅದಕ್ಕೆ ಡ್ರೈವರ್ ಡ್ಯೂಟಿ ನನಗೆ ಕೊಟ್ಟಳು ಎಂದು ಇನ್ನೋಸೆಂಟ್ ಫೇಸ್ ಇಟ್ಟು ದೀಪಕ್ ಹೇಳಿದಾಗ, ಮರೀ ಅಷ್ಟೊಂದು ಇನ್ನೋಸೆಂಟ್ ಫೇಸ್ ಇಡಬೇಡ, ನಿನಗೆ ಅದು ಸೂಟ್ ಆಗಲ್ಲ ಎಂದು ದೀಪಕ್ಗೆ ಒಂದು ಲುಕ್ ಕೊಡುತ್ತಾನೆ. ಅಷ್ಟರಲ್ಲಿ ಗಾನವಿ ಟಿಫನ್ ತೆಗೆದುಕೊಂಡು ಬರುವುದನ್ನು ನೋಡಿ ಗಾನವಿ ಕಡೆ ನೋಡುತ್ತಾನೆ ಆದಿ. ಗಾನವಿ ಏನು ಮಾತನಾಡದೆ ತೆಗೆದುಕೊಂಡು ಬಂದ ಟಿಫನ್ ಆದಿ ಪ್ಲೇಟ್ನಲ್ಲಿ ಇಟ್ಟು ತಿರುಗಿ ಅಡುಗೆ ಮನೆಗೆ ಹೋಗುತ್ತಿದ್ದರೆ, ಹಾಯ್ ಸಿಸ್ಟರ್ ಎಂದು ಕರೆಯುತ್ತಾನೆ ದೀಪಕ್. ತನ್ನನ್ನು ಸಿಸ್ಟರ್ ಎಂದು ಕರೆದದ್ದು ಯಾರು ಅಂತ ಅರ್ಥವಾಗದೆ ದೀಪಕ್ ಕಡೆ ಇವರ್ಯಾರು ಎನ್ನುವ ಹಾಗೆ ನೋಡುತ್ತಾಳೆ ಗಾನವಿ. ನಾನೇ ಸಿಸ್ಟರ್ ದೀಪಕ್, ನಿಮ್ಮ ಯಜಮಾನರ ಏಕೈಕ ಬೆಸ್ಟ್ ಫ್ರೆಂಡ್, ಆದರೆ ಇವನು ಕನಿಷ್ಠ ನಿಮ್ಮ ಮದುವೆಗೂ ನನ್ನನ್ನು ಕರೆಯಲಿಲ್ಲ.
ಅದನ್ನು ಕೂಡ ಲೈಟಾಗಿ ತಗೊಂಡು ನಿಮ್ಮ ಮನೆಯಲ್ಲಿ ವ್ರತದ ದಿನ ನಾನು ಬಂದರೆ ಕನಿಷ್ಠ ನಿನ್ನನ್ನು ನನಗೆ ಪರಿಚಯ ಕೂಡ ಮಾಡಲಿಲ್ಲ ಎಂದು ಗೋಳಾಡುತ್ತಾನೆ. ಅದಕ್ಕೆ ಈಗ ನಾನೇ ನಿನಗೆ ಪರಿಚಯ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಅನ್ನುತ್ತಾನೆ ದೀಪಕ್. ಕೊಟ್ಟ ಕಂಪ್ಲೇಂಟ್ ಸಾಕು, ಆದರೆ ಮೊದಲು ಟಿಫನ್ ತಿನ್ನು ಅಂದಾಗ ಆದಿ ಭಾವ ಅರ್ಥವಾಗಿ ದೀಪಕ್ಕಿಗೂ ಕೂಡ ಟಿಫನ್ ಬಡಿಸುತ್ತಾಳೆ ಗಾನವಿ. ದೀಪಕ್ ಪ್ಲೇಟ್ನಲ್ಲಿ ಇಟ್ಟ ಬಿಸಿ ಬಿಸಿ ಪೂರಿಗಳನ್ನು ನೋಡಿ ಆಹಾ, ಎಷ್ಟು ದಿನಗಳಾಯಿತು ಪೂರಿ ತಿಂದು ಎಂದು ಹೇಳಿ ಲೊಟ್ಟೆ ಹಾಕುತ್ತಾ ಆತುರದಿಂದ ತಿನ್ನುತ್ತಾ ಇರುತ್ತಾನೆ. ಲೇ, ಪ್ಲೇಟ್ನಲ್ಲಿ ಪೂರಿಗಳು ಎಲ್ಲಿಗೂ ಹೋಗಲ್ಲ, ಸ್ವಲ್ಪ ಮೆಲ್ಲಗೆ ತಿನ್ನು, ಬರಗಾಲ ಬಂದವನ ಹಾಗೆ ಹಾಡಬೇಡ ಎಂದು ಹೇಳಿದಾಗ ನಿನಗೇನು ಗೊತ್ತು ಪೂರಿಗಳು ಎಷ್ಟು ಚೆನ್ನಾಗಿವೆಯೋ, ಸಿಸ್ಟರ್ ಕೈ ರುಚಿ ಅದ್ಭುತ, ನಿನ್ನ ಮಧ್ಯಾಹ್ನ ತಿಂದೆ ಅಲ್ವಾ, ಅದಕ್ಕೆ ಲೊಟ್ಟೆ ಹಾಕುತ್ತಾ ತಿನ್ನುತ್ತಿದ್ದೇನೆ ಎಂದು ಹೇಳುತ್ತಾ, ಸಿಸ್ಟರ್ ನಿನಗೇನಾದರೂ ನೋವಾದರೂ, ಇವನು ನಿನ್ನನ್ನು ಏನಾದರೂ ಅಂದರೂ ನಿನಗೆ ಈ ಅಣ್ಣ ಇದ್ದಾನೆ ಅನ್ನೋ ಸಂಗತಿ ಮರೆಯಬೇಡ, ತಕ್ಷಣ ನನ್ನ ಹತ್ತಿರ ಬಂದು ಬಿಡು, ಇವನ ಕತೆ ನಾನು ನೋಡ್ಕೋತೀನಿ, ನೀನು ಒಂಟಿ ಅಂತ, ನಿನಗೆ ಇಲ್ಲಿ ಯಾರೂ ಇಲ್ಲ ಅಂತ ಯಾವತ್ತೂ ಫೀಲ್ ಆಗಬೇಡ ಎಂದು ಅನ್ನುತ್ತಾನೆ. ಆದರೆ ಗಾನವಿ ಮಾತ್ರ ಅಣ್ಣಯ್ಯ ಅನ್ನೋ ಮಾತಿನ ಹತ್ತಿರವೇ ನಿಂತು ಹೋಗುತ್ತಾಳೆ. ಚಿಕ್ಕಂದಿನಿಂದ ಯಾರೂ ಇಲ್ಲದ ಒಂಟಿಯಾಗಿ ಬೆಳೆದ ಗಾನವಿಗೆ ಅಣ್ಣಯ್ಯ ಅನ್ನೋ ಫೀಲಿಂಗ್ ಮನಸ್ಸಿಗೆ ತುಂಬ ಹಿಡಿಸುತ್ತದೆ. ಅಣ್ಣಯ್ಯ ಅನ್ನೋ ಭಾವದಿಂದ ದೀಪಕ್ ಕಡೆ ಮತ್ತೊಮ್ಮೆ ನೋಡುತ್ತಾಳೆ. ತಾನು ಮಾಡಿದ ಪೂರಿಗಳನ್ನು ಲೊಟ್ಟೆ ಹಾಕುತ್ತಾ ತಿನ್ನುತ್ತಿರುವ ದೀಪಕ್ ಕಡೆ ಒಂದು ಸಲ ನೋಡಿ ಇನ್ನೂ 2 ಪೂರಿಗಳನ್ನು ಅವನ ಪ್ಲೇಟ್ನಲ್ಲಿ ಬಡಿಸುತ್ತಾಳೆ. ಥ್ಯಾಂಕ್ ಯು ಸಿಸ್ಟರ್ ಎಂದು ಆ ಪೂರಿಗಳನ್ನು ಕೂಡ ತಿನ್ನುತ್ತಾ ಇರುತ್ತಾನೆ ದೀಪಕ್. ದೀಪಕ್ ಮಾತುಗಳಿಗೆ ಅಬ್ಬಬ್ಬಾ ಎನ್ನುವ ಹಾಗೆ ಒಂದು ಲುಕ್ ಕೊಡುತ್ತಾನೆ ಆದಿ. ಅವರಿಬ್ಬರ ಟಾಮ್ ಅಂಡ್ ಜೆರ್ರಿ ವಾರ್ ನೋಡಿದ ಗಾನವಿಗೆ ಅವರು ಚಿಕ್ಕಂದಿನಿಂದ ಒಳ್ಳೆಯ ಸ್ನೇಹಿತರು ಎಂದು ಅರ್ಥವಾಗುತ್ತದೆ. ಅವರಿಬ್ಬರ ಮಾತುಗಳನ್ನು ಕೇಳಿ ಸಣ್ಣದಾಗಿ ನಗುತ್ತಾ ತಿರುಗಿ ಅಡುಗೆ ಮನೆಗೆ ಹೋಗಿಬಿಡುತ್ತಾಳೆ ಕಾಫಿ ತೆಗೆದುಕೊಂಡು ಬರಲು. ಅಷ್ಟರಲ್ಲಿ ಕಲ್ಪ ಕೆಳಗೆ ಬರುತ್ತಿದ್ದಂತೆ ಹಾಯ್ ಕಲ್ಪ ಎಂದು ಮಾತನಾಡಿಸುತ್ತಾನೆ ದೀಪಕ್. ಇನ್ನೂ ಡೈನಿಂಗ್ ಟೇಬಲ್ ಹತ್ತಿರ ಆದಿ ಇರುವುದರಿಂದ ದೀಪಕ್ ಕಡೆ ಕೋಪವಾಗಿ ಸ್ವಲ್ಪ ಇರು ಅಂದಾಗ, ನೀನೇ ತಾನೇ ಬೆಳಿಗ್ಗೆಯೇ ಮನೆಗೆ ಬಂದು ನನ್ನನ್ನು ಕಾಲೇಜಿಗೆ ಕರೆದುಕೊಂಡು ಹೋಗು ಎಂದು ಫೋನ್ ಮಾಡಿ ಪದೇ ಪದೇ ಹೇಳಿದ್ದು, ಈಗ ನಿಮ್ಮ ಅಣ್ಣ ಇಲ್ಲಿ ಇದ್ದಾನೆ ಅಂತ ನಿನ್ನ ತಪ್ಪೇನೂ ಇಲ್ಲ ಅನ್ನೋ ಹಾಗೆ ನನ್ನ ಕಡೆ ಹಾಗೆ ನೋಡ್ತೀಯಾ ಎಂದು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾನೆ. ಕಲ್ಪ, ಹೊರಗೆ ಬಾ, ಕಾರಿನಲ್ಲಿ ನಿನ್ನ ಕತೆ ಹೇಳ್ತೀನಿ ಎಂದು ಅಂದುಕೊಳ್ಳುತ್ತಾನೆ ದೀಪಕ್. ಈ ಕತೆ ಇನ್ನೂ ಇದೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.